ಹಾಯ್ ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ತುಂಬ ಜನ ಕೇಳ್ತಿದ್ರಿ ನನಗೆ ಕ್ವೆಶ್ಚನ್ನು ವಾಟ್ಸಪ್ಪಲ್ಲಿ ಬರ್ತಾನೆ ಇತ್ತು. ನಾನು ಎಷ್ಟು ಜನಕ್ಕೆ ಅಂತ ರಿಪ್ಲೈ ಮಾಡಿ ಸಾಕಾಗಿ ನಾನು ವಿಡಿಯೋನೇ ಮಾಡಿಬಿಡೋಣ ಅಂದ್ಕೊಂಡು ವಿಡಿಯೋನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಆ್ಯಕ್ಚುಲಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ನಾನು. ಇವತ್ತು ಡೇಟು 25th. ಈ ವಿಡಿಯೋ ಇವತ್ತು January 25 ಗುರುವಾರ. ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಬೇರೆ ವಿಡಿಯೋ ಶೆಡ್ಯೂಲ್ ಮಾಡಿದ್ದೆ. ಸೊ ಆ ವಿಡಿಯೋನ ಪೋಸ್ಟ್ಪೋನ್ ಮಾಡಿಬಿಟ್ಟು ಈ ವಿಡಿಯೋ ಬೇಗ ಆಗಿಬಿಡ್ತೀನಿ, ಯಾಕಂದರೆ ತುಂಬ ಮೆಸೇಜ್ಗಳು ಬರ್ತಾ ಇದೆ. ಏನು ವಿಡಿಯೋ ಯಾಕೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಇಂಪಾರ್ಟೆಂಟ್ ಇರೋವಂತಹ ವಿಡಿಯೋ, ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ಕೊನೆ ತನಕನೂ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ. ಏನಪ್ಪ ಅಂದರೆ, ಫಸ್ಟು ನಾನು ವಿಡಿಯೋ ಬಗ್ಗೆ ನನಗೆ ಬಂದಿರೋ ಮೆಸೇಜ್ಗಳ ಬಗ್ಗೆ ಹೇಳಬೇಕಿತ್ತು. ಅದಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಅಂದರೆ, ನಿಮ್ಮ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾನು ನಿಮಗೆ ವಾಟ್ಸಪ್ ನಂಬರ್ ಶೇರ್ ಮಾಡಿದ್ದು ಉದ್ದೇಶ ಏನಪ್ಪ ಅಂದರೆ, ನನ್ನ ಸ್ಯಾರಿ ಬಿಸ್ನೆಸ್ಗೋಸ್ಕರ ನಾನು ವಾಟ್ಸಪ್ ನಂಬರ್ ಶೇರ್ ಮಾಡಿದ್ದು. ಸೊ ಅದನ್ನು ಯಾವ ಥರ ಆಗ್ತಿದೆ ಅಂತಂದ್ರೆ, ಇವಾಗ ಸ್ಯಾರಿಗಳದ್ದು ಎಂಕ್ವೈರಿ ಬರ್ತಾಯಿದೆ, ನನಗೆ ತುಂಬಾ ಬರ್ತಾಯಿದೆ ಸ್ಯಾರಿಗಳ ಎಂಕ್ವೈರಿ. ನಾನು ಅವ್ರಿಗೆಲ್ಲ ರಿಪ್ಲೈ ಮಾಡ್ತಿದ್ದೀನಿ. ಕೆಲವರೆಲ್ಲ ತರಿಸ್ಕೊಂಡಿದ್ದಾರೆ, ಕೆಲವರೆಲ್ಲ ಯೋಚನೆ ಮಾಡಿ ಹೇಳ್ತೀವಿ, ಆಮೇಲೆ ಬೇಕು ಇಮೇಲ್ ಬೇಕು ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಹಂಗಾಗಿ ನಾನು ಬಿಟ್ಬಿಟ್ಟಿದ್ದೀನಿ. ಅದನ್ನು ಬಿಟ್ಟು ಸ್ಯಾರಿ ಎಂಕ್ವೈರಿ ಬಿಟ್ಟು ಯಾವ ಥರ ಆಗಿದೆ ಅಂತಂದರೆ, ನನಗೆ ಗುಡ್ ಮಾರ್ನಿಂಗ್ ಅಕ್ಕ, ಗುಡ್ ನೈಟ್ ಅಕ್ಕ, ಹೇಗಿದ್ದೀರಾ ಅಕ್ಕ, ಚೆನ್ನಾಗಿದ್ದೀರಾ, ಸಿಹಿ ಏನು ಮಾಡ್ತಿದ್ದಾಳೆ, ಆ ಥರ. ಸೊ ಗುಡ್ ಮಾರ್ನಿಂಗ್ ಮೆಸೇಜ್ ಬರುತ್ತಾ, ನಾನು ವಾಪಸ್ ವೆರಿ ಗುಡ್ ಮಾರ್ನಿಂಗ್ ಕಳಿಸ್ತೀನಿ. ಈಗ ರಿಪ್ಲೈ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಅಲ್ವಾ. ನಾವು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವ್ಯೂವರು, ನಾವು ನಿಮ್ಮ ವೀಡಿಯೋಗಳೆಲ್ಲ ನೋಡ್ತೀವಿ, ನಮ್ಗೆ ರಿಪ್ಲೈನೇ ಮಾಡಲಿಲ್ವಲ್ಲ ನೀವು ಅಂತೀರಾ. ಸೊ ರಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಆ ಕಡೆಯಿಂದ ವಾಪಸ್ಸು, ಕಾಫಿ ಆಯಿತಾ, ಆಯಿತು, ವಾಪಸ್ ಕಳಿಸ್ತೀನಿ. ತಿಂಡಿ ಆಯಿತಾ, ಏನು ತಿಂಡಿ ಮಾಡಿದ್ದೀರಾ, ಸಿಹಿ ಏನು ಮಾಡ್ತಿದ್ದಾಳೆ, ಹೇಗಿದ್ದೀರಾ ಅಕ್ಕ, ಮತ್ತು ಸಮಾಚಾರ ಏನಕ್ಕ, ಇನ್ನೇನಕ್ಕ ಸಮಾಚಾರ ಅಂತ ಕೇಳ್ತೀರಾ. ನಾನು ಹೆಂಗೆ ಆನ್ಸರ್ ಮಾಡಲಿ? ಈ ಥರ ಒಂದು ಮೆಸೇಜೆಲ್ಲ ಈ ಥರ ಬರ್ತಿರೋದು ನನಗೆ ತುಂಬ ಮೆಸೇಜ್ ಬರ್ತಾ ಇದೆ ಈ ಥರದ್ದು. ಅಕ್ಕ, ನಿಮ್ಮ ವೀಡಿಯೋಗಳನ್ನ ಡೈಲಿ ನೋಡ್ತೀವಿ ಅಕ್ಕ, ನಾವು ತುಂಬ ಖುಷಿ ಆಗುತ್ತೆ ನಿಮ್ಮ ವಿಡಿಯೋ ನೋಡೋಕ್ಕೆ. ಓಕೆ, ನನಗೂ ಖುಷಿ ಆಯಿತು ಆ ಮಾತು ಕೇಳಿ. ನನಗೆ ನಿಜವಾಗ್ಲೂ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ದೇವರಾಣೆಗಳು ಇಲ್ಲ ನನಗೆ. ನಿಮ್ಮ ಹತ್ರ ಎಲ್ಲ ನಾನು ಮಾತಾಡಬೇಕು, ನನಗೂ ನೀವಂದರೆ ನನಗೆ ಇಷ್ಟ. ಯಾಕಂದರೆ ನಿಮ್ಮಿಂದನೇ ನಾನು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗಿರೋದು, ನಿಮ್ಮ ಸಪೋರ್ಟಿಂದಾನೇ. ಬಟ್ ನೀವುಗಳು ಕೂಡ ಅರ್ಥ ಮಾಡ್ಕೋಬೇಕಲ್ವ ನನ್ನ ಬಗ್ಗೆ. ಮನೆಯಲ್ಲಿ ಬೆಳಗ್ಗೆ ನಾನು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕು, ಅವ್ನಿಗೆ ತಿಂಡಿ ರೆಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸಿ, ಮತ್ತು ಹಸ್ಬೆಂಡ್ ಡ್ಯೂಟಿ ಕಳಿಸ್ಬೇಕು. ಆಮೇಲೆ ನನಗೆ ಚಿಕ್ಕ ಮಗು ಇರೋದು, ಆ ಮಗು ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಎಡಿಟ್ ಮಾಡೋದಿರುತ್ತೆ, ವಿಡಿಯೋ ಶೂಟ್ ಮಾಡ್ಕೊಳ್ಳೋದಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ಫುಲ್ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ಅದ್ರದ್ದು ನಾನು ಆರ್ಡ್ರ್ ಮಾಡ್ಕೋಬೇಕು, ಆರ್ಡ್ರ್ ರಿಸೀವ್ ಮಾಡ್ಕೋಬೇಕು, ಮತ್ತು ನನಗೆ ಯಾವ್ದಾದ್ರು ಆರ್ಡ್ರ್ ಬಂದಿರುತ್ತಲ್ಲ, ಅದಕ್ಕೆ ಕೊರಿಯರ್ ಮಾಡಬೇಕು, ಅವ್ರ ಅಡ್ರೆಸ್ ಎಲ್ಲ ಬರೆದು ಅವ್ರು ಕೊರಿಯರ್ ಕಳಿಸ್ಕೊಡ್ಬೇಕು, ಮತ್ತು ಸ್ಟಾಕ್ ಬಂದಾಗ ಸ್ಟಾಕ್ ಚೆಕ್ ಮಾಡ್ಕೋಬೇಕು. ಮತ್ತು ನನಗೆ ಯಾರು ಕಸ್ಟಮರು ಸ್ಯಾರಿಗಳ ಬಗ್ಗೆ ಎಂಕ್ವೈರಿ ಮಾಡಿದಾಗ ಅವ್ರ ಹತ್ರ ನಾನು ಕಮ್ಯುನಿಕೇಟ್ ಮಾಡಬೇಕು. ಅವರು ಸ್ಯಾರಿಗಳ ಫೋಟೋಗಳು ಕಳಿಸ್ಕೊಡಿ, ಎಷ್ಟು ರೇಟಲ್ಲಿ ಬೇಕು ನಮಗೆ ಅಂತಾದಾಗ ಅವ್ರಿಗೆಲ್ಲ ಫೋಟೋ ಕಳಿಸ್ಬೇಕು, ಅವ್ರ ಹತ್ರ ಎಲ್ಲ ಮಾತಾಡಬೇಕು. ಮತ್ತು ನಾನು ಆರ್ಡ್ರ್ ಹಾಕಬೇಕು ಅಂದಾಗ ನಾನು ಎಲ್ಲಿಂದ ತರಿಸ್ಕೊಳ್ತೀನಿ, ಅವ್ರ ಹತ್ರ ನಾನು ಮಾತಾಡಬೇಕು. ಇಷ್ಟೆಲ್ಲ ಇರುತ್ತೆ. ನನಗೆ ಟೈಮೇ ಸಾಕಾಗೋದಿಲ್ಲ, ನಿಜವಾಗ್ಲೂ ಪ್ರಾಮಿಸ್ ಹೇಳ್ತಾ ಇದ್ದೀನಿ. ನನಗೆ ಟೈಮ್ ಸಾಕಾಗ್ತಿಲ್ಲ, ನನಗೆ ವೀಡಿಯೋಗಳು ಮಾಡೋಕ್ಕೂ ಟೈಮ್ ಸಾಕಾಗ್ತಿಲ್ಲ. ಮತ್ತು ಸ್ಯಾರಿಗಳ ವೀಡಿಯೋ ಮಾಡಿ ಹಾಕಬೇಕು, ಅದೆಲ್ಲ ಎಷ್ಟು ಕೆಲಸ ಇರುತ್ತೆ ಗೊತ್ತಾ. ತುಂಬ ಕೆಲಸ ಇರುತ್ತೆ. ಮತ್ತು ನನಗೆ ನೀವೇ ನೋಡ್ತಿದ್ದೀರಾ, ಮನೆಯಲ್ಲಿ ಇನ್ಯಾರೂ ಸಪೋರ್ಟಿಗಿಲ್ಲ ನನಗೆ. ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೋಬೇಕು. ನೋಡಿ, ಇವಾಗಲೂ ಪಾಪು ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ಇವಳನ್ನ ಮಲಗಿಸ್ಕೊಂಡು ನಾನು ಚೆಕ್ ಮಾಡ್ತಾ ಇದ್ದೆ. ನಿನ್ನೆ ಸ್ಯಾರಿದು ವೀಡಿಯೋ ಹಾಕಿದ್ನಲ್ಲ, ಅದರದ್ದು ಎಂಕ್ವೈರಿ ಬಂದಿತ್ತು, ಚೆಕ್ ಮಾಡ್ತಿದ್ದೆ. ಜಾಸ್ತಿ ಇದ್ರದ್ದೇ ಮೆಸೇಜ್ ಇದೆ, ಏನು ಅಕ್ಕ ಹೇಗಿದ್ದೀರಾ, ಅಕ್ಕ ಏನು ಅಂತ. ಅದು ಬಿಟ್ಟು ಅದು ಇದೆ, ಮತ್ತು ಅದ್ರ ಜೊತೆಗೆ ನಾನು ಈಗ ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಅದ್ರ ಬಗ್ಗೆ ಇದೆ. ಸೊ ಇದ್ರ ವಿಡಿಯೋ ಮಾಡಿಬಿಡೋಣ ಇವತ್ತೇನೆ ಅಂದ್ಕೊಂಡು. ನಾನು ನಿಜವಾಗ್ಲೂ ಏನು ರೆಡಿನೂ ಆಗಿಲ್ಲ. ನಾನು ಯಾವ ಡ್ರೆಸ್ ಮಲಗಿಸ್ಕೊಂಡಿದ್ದೀನಿ. ಹಾಗೆ ಇನ್ನೂ 2 ಸೀರೆ ನಾನು ಕೊರಿಯರ್ ಮಾಡೋದಿತ್ತು, ಅಡ್ರೆಸ್ ಬರಿತಾ ಇದ್ದೆ. ಅಡ್ರೆಸ್ ನೋಡೋಕ್ಕೆ ಅಂತ ಮೊಬೈಲ್ ತೆಗೆದಾಗ ನಾನು ಮೆಸೇಜ್ಗಳನ್ನ ನೋಡಿದ್ದು, ಅವ್ರ ಅಡ್ರೆಸ್ ತೆಗಿಯೋಕ್ಕೆ ಅಂತ. ಸೊ ಅಡ್ರೆಸ್ ಬರೀಬೇಕು, ಅವರು ಕೊರಿಯರ್ ಕಳಿಸ್ಬೇಕು. ಮತ್ತು ಸ್ಟಾಕ್ ಬಂದಿದೆ, ಬೆಳಗ್ಗೆ ಸ್ಟಾಕ್ ಬಂತು.
ಆ ಸ್ಟಾಕ್ ಚೆಕ್ ಮಾಡ್ಕೋಬೇಕು, ಎಷ್ಟು ಕೆಲಸ ಇದೆ ಗೊತ್ತಾ. ಇದಿಷ್ಟು ಕೆಲಸ ನಾನು ಪಾಪು ಎದ್ದೇಳೋಷ್ಟರೊಳಗಡೆ ಮಾಡ್ಕೋಬೇಕು. ಪಾಪು ಎದ್ರೆ ನಂಗೆ ಯಾವ ಕೆಲಸ ಮಾಡೋಕ್ಕೆ ಬಿಡಲ್ಲ. ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಇಷ್ಟು ಕೆಲಸ ಇದೆ ನನಗೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೂ ಇಷ್ಟ ಇದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ, ಬಟ್ ಆಗ್ತಾ ಇಲ್ಲ. ಏನು ಮಾಡಲಿ, ನನಗೆ ರಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ಒಬ್ಬರಿಗೆ ಮೆಸೇಜ್ ಅಂತ ಎಷ್ಟು ಜನಕ್ಕೆ ನಾನು ರಿಪ್ಲೈ ಮಾಡೋಕ್ಕಾಗುತ್ತೆ. ಎಷ್ಟೋ ಜನಕ್ಕೆ ನಾನು ಕಸ್ಟಮರ್ಗಳಿಗೇ ವಾಯ್ಸ್ ಮೆಸೇಜ್ ಕಳಿಸ್ಬಿಡ್ತೀನಿ, ಟೈಪ್ ಮಾಡಿ ಕಳ್ಸೋಕ್ಕಾಗಲ್ಲ ಅಂತ. ಆ ವಾಯ್ಸ್ ಮೆಸೇಜ್ ಕೇಳಿರೋರು ಗೊತ್ತಿರುತ್ತೆ, ಅದರಲ್ಲಿ ಪಾಪು ಮಾತಾಡೋದು, ಪಾಪು ಒಳ ಸೌಂಡ್ ಎಲ್ಲ ಇರುತ್ತೆ ಅದರಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಕೆಲಸಕ್ಕೆ ಅಂತ ಕೈ ಹಾಕಿದಾಗ ನಾವೆಲ್ಲದಕ್ಕೂ ರೆಡಿ ಇರಬೇಕು. ಹಂಗಾಗಿ ಮಾಡ್ತಾಯಿದ್ದೀನಿ ನಾನು. ಆದರೆ ರೆಗ್ಯುಲರಾಗಿ ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಊಟ ಆಯಿತಾ, ಚೆನ್ನಾಗಿದ್ದೀರಾ, ಮತ್ತೇನು ಸಮಾಚಾರ, ಈ ಥರದಕ್ಕೆಲ್ಲ ನಾನು ರಿಪ್ಲೈ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಅಷ್ಟೇನೇನಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ರಿಪ್ಲೈ ಮಾಡಿಲ್ಲ ಅಂತ ಹೇಳಿ. ನಾನು ವಿಡಿಯೋನೇ ಮಾಡ್ತಿದ್ದೀನಲ್ವಾ, ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಸೊ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದಾಗ ನಾನು ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ತಕ್ಷಣಕ್ಕೆ ಮಾಡಲಿಲ್ಲ ಅಂದರೆ ಟೈಮ್ ತೊಗೊಂಡಾರು ರಿಪ್ಲೈ ಮಾಡ್ತೀನಲ್ವ ನಾನು. ಯಾರ ಕಮೆಂಟ್ಗೂ ರಿಪ್ಲೈ ಮಾಡ್ದಂಗಂತೂ ಇಲ್ಲ, ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಸ್ಯಾರಿ ಬಗ್ಗೆ ಎಂಕ್ವೈರಿ ಇದ್ದರೆ ಮಾತ್ರ ಪ್ಲೀಸ್ ನನಗೆ ಮೆಸೇಜ್ ಮಾಡಿ. ಆಮೇಲೆ ಎಷ್ಟೋ ಜನಕ್ಕೆ ನಾನು ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೀನಿ, ಪ್ಲೀಸ್ ಕಾಲ್ ಮಾಡಬೇಡಿ, ಓನ್ಲಿ ವಾಟ್ಸಪ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದೀನಿ. ಆದರೂ ಕಾಲ್ ಮಾಡ್ತೀರಾ. ನನಗೆ ಮಾತಾಡೋಕ್ಕಾಗಲ್ಲ. ಒಬ್ಬೊಬ್ರ ಹತ್ರ 2 ನಿಮಿಷ ಅಂತ ಮಾತಾಡಿದ್ರು ಎಷ್ಟು ಟೈಮ್ ಆಗೋಗುತ್ತೆ ಗೊತ್ತಾ. ಟೈಮ್ ಸಾಕಾಗಲ್ಲ. ಸುಮ್ಮನೆ ನಿಮ್ಮ ಟೈಮು ವೇಸ್ಟು, ನನ್ನ ಟೈಮು ವೇಸ್ಟ್ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋತೀರಾ ಅಂತ ಭಾವಿಸ್ತಿದ್ದೀನಿ. ದಯವಿಟ್ಟು ಇನ್ನು ಮುಂದೇನಾದರೂ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ಮಾಡಬೇಡಿ ಅಂತ ಹೇಳಕ್ಕೆ ನಿಜವಾಗ್ಲೂ ಮನಸ್ಸಾಗ್ತಿಲ್ಲ. ಬಟ್ ಏನು ಮಾಡೋಂಗಿಲ್ಲ, ನನಗಾಗಲ್ಲ ಅಲ್ವಾ. ನಾನು ಇಷ್ಟು ಕೆಲಸ ಒಬ್ಬಳೇ ಮಾಡ್ಕೊಳ್ತಿರೋದ್ರಿಂದ ಕಷ್ಟ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಸ್ಯಾರಿ ಎಂಕ್ವೈರಿ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ನೀವು ಮೆಸೇಜ್ ಮಾಡೋದಕ್ಕೆ ರಿಪ್ಲೈ ಮಾಡಲಿಲ್ಲ ಅಂದ್ರೂ, ಅಕ್ಕ ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವೀಡಿಯೋಗಳು ನೋಡ್ತೀವಿ, ಆದರೆ ನೀವು ನಮಗೆ ರಿಪ್ಲೈ ಮಾಡಲಿಲ್ಲ ಅಲ್ವಾ, ನಿಮಗೆ ಜಂಬ ಇದೆ, ಕೊಬ್ಬಿದೆ, ದುರಾಂಕಾರ ಅಂತೆಲ್ಲ ಅಂತೀರಾ. ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಅಷ್ಟೇ, ಅದನ್ನು ಇನ್ನು ಲ್ಯಾಗ್ ಮಾಡೋದು ಬೇಡ. ಆ್ಯಂಡ್ ಒರಿಜಿನಲ್ ವಿಷಯಕ್ಕೆ ಬಂದುಬಿಡ್ತೀನಿ. ನಾನು ಯಾವ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಮತ್ತು ಕಮೆಂಟ್ ಮಾಡಿದ್ರಿ ತುಂಬ ಜನ. ಸಿಸ್ಟರ್, ನೀವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಲ್ವಾ, ಈ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ಥರ ಸ್ಟಾರ್ಟ್ ಮಾಡಿದ್ರಿ? ನಿಮಗೆ ಬೇರೆ ಯಾವುದಾದ್ರೂ ದೊಡ್ಡ ಶಾಪ್ ಇರ್ತಾವಲ್ವ, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀರಾ, ಅಥವಾ ಯಾವ ಥರ ಇದು ಫ್ರಾಂಚೈಸಿ ತೊಗೊಂಡಿರ್ತೀರಾ, ಹೆಂಗೆ ಮಾಡ್ತಿದ್ದೀರಾ, ಇದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಥವಾ ಇನ್ವೆಸ್ಟ್ಮೆಂಟ್ ಇಲ್ಲದೇ ಮಾಡ್ತಾಯಿದ್ದೀರಾ, ಮತ್ತು ನಾವು ಕೂಡ ಜಾಯ್ನ್ ಆಗ್ಬೋದಾ ನಿಮ್ಮ ಜೊತೆ ಅಂತ ಜಾಸ್ತಿ ಕೇಳಿರೋದು ಅದೇನೆ. ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಸಿಸ್ಟರ್, ನಾವು ಜಾಯ್ನ್ ಆಗ್ಬೋದಾ, ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡೋ ಥರ ಏನಾದರೂ ಇದ್ದರೆ ಹೇಳಿ ಅಂತೆಲ್ಲ ಕೇಳಿದ್ದೀರಾ. ಅದಕ್ಕೋಸ್ಕರನೇ ಮೇಯ್ನ್ ಈ ವಿಡಿಯೋ ಮಾಡ್ತಿರೋದು ನಾನು. ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣನೇ ಅದು. ತುಂಬ ಜನ ಹೇಳಿದ್ದಾರೆ, ಸಿಸ್ಟರ್ ನಾವು ಮನೆಯಲ್ಲಿ ಇರ್ತೀವಿ, ಹೌಸ್ ವೈಫು, ಕೆಲಸಕ್ಕೇನು ಹೋಗಲ್ಲ, ಸೊ ಮನೆಯಿಂದನೇ ಮಾಡೋ ಥರದ್ದು ಏನಾದರೂ ಕೆಲಸ ಇದ್ದರೆ ಹೇಳಿ ಸಿಸ್ಟರ್, ನಾವು ಕೂಡ ಅರ್ನ್ ಮಾಡ್ಬೋದಾ ಮನೆಯಲ್ಲಿ ಇಟ್ಕೊಂಡು ಅಂತ ಕೇಳಿದ್ದೀರಾ. ಅದಕ್ಕೆ ಸೊ ಏನಪ್ಪ ಅಂದರೆ, ಇದು ನಾನು ಯಾವುದೋ ಕಂಪ್ನಿಗಳು, ಆ ಕಂಪ್ನಿಗೆ ಜಾಯ್ನ್ ಆಗಿ ಈ ಕಂಪ್ನಿಗೆ ಜಾಯ್ನ್ ಆಗಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ಬೋದು, ತಿಂಗಳಿಗೆ 20,000 ಸಂಪಾದನೆ ಮಾಡ್ಬೋದು, ದಿನಕ್ಕೆ 5,000 ಸಂಪಾದನೆ ಮಾಡ್ಬೋದು, ಆ ಥರ ಏನು ಹೇಳ್ತಾ ಇಲ್ಲ ನಾನು. ಯಾವುದೇ ಕಂಪ್ನಿ ಬಗ್ಗೆನೂ ಆಗಲಿ ಏನಾಗಲಿ ಮಾತಾಡ್ತಿಲ್ಲ ಇಲ್ಲಿ. ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ಫಸ್ಟಿಗೆ ಹೇಳ್ಬಿಡ್ತೀನಿ, ನಾನು ಈ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಹೌದು, ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ನನ್ನ ಸ್ವಂತ ದುಡ್ಡನ್ನೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ತರಿಸ್ಕೊಂಡಿರೋದು ಸ್ಯಾರಿಗಳನ್ನ. ಯಾವುದೇ ರೀತಿ ಕಂಪ್ನಿ ಜೊತೆ ಕೊಲಾಬ್ರೇಷನ್ ಆಗ್ಬೋದು, ಅಥವಾ ಯಾವುದೋ ಒಂದು ಶಾಪ್ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿರೋದು ಆ ಥರ ಏನಿಲ್ಲ. ಮತ್ತು ಝೀರೋ ಇನ್ವೆಸ್ಟ್ಮೆಂಟ್ ಆ ಥರ ಇದೆಯಾ ಅಂತ ಇಲ್ಲವೇ ಇಲ್ಲ. ನಾನಂತೂ ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೇ ತರಿಸಿದ್ದು. ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದೆ ಗೊತ್ತಾ, ಯೂಟ್ಯೂಬ್ ಪೇಮೆಂಟ್ ಬಂದಮೇಲೆ ನಾನು ಮಾಡ್ತಾಯಿದ್ದೀನಿ ಅಂತ. ಸ್ಟಾರ್ಟಿಂಗಲ್ಲೇ ನಾನು 35,000 ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು. 35,000 ಇನ್ವೆಸ್ಟ್ಮೆಂಟ್ ಮಾಡಿನೇ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ಸ್ಟಾರ್ಟಿಂಗಲ್ಲಿ ಕ್ವಾಲಿಟಿ ನೋಡೋಕ್ಕೋಸ್ಕರ 1-2 ತರಿಸ್ಕೊಂಡಿದ್ದೆ. ಅದಾದಮೇಲೆ ಕ್ವಾಲಿಟಿ ಎಲ್ಲ ಇಷ್ಟ ಆದಮೇಲೆ ನಾನು ತರಿಸ್ಕೊಂಡೆ. 35,000 ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಇವಾಗ ಯಾವ ಥರ ಆಗಿದೆ ಅಂದರೆ, ರೊಟೇಷನ್ ಆಗ್ತಾಯಿದೆ, ಅದೇನೆ ಸೇಲ್ ಆಗುತ್ತೆ ಮತ್ತು ಅಮೌಂಟ್ಗೆ ನಾನು ಮತ್ತೆ ತರಿಸ್ತಾ ಇದ್ದೀನಿ. ಈ ಥರ ಆಗಿ ಈಗ ಆಲ್ಮೋಸ್ಟ್ ನನ್ನ ಹತ್ರ ಒಂದು 55,000 to 60,000 ಅಷ್ಟು ಸ್ಟಾಕು ಮನೆಯಲ್ಲಿ ಇದೆ. ನನ್ನ ಹತ್ರನೇ ಇದೆ. ಬನಾರಸಿ ಕಾಟನ್ ಇದೆ, ಸಾಫ್ಟ್ ಸಿಲ್ಕ್ ಇದೆ, ಮತ್ತು ಕಾಟನ್ ಸಿಲ್ಕ್ ಇದೆ, ಮತ್ತು ಡೈಲಿ ವೇರ್ ಸ್ಯಾರೀಸ್ ಇದೆ, ಡ್ರೆಸ್ಸಸ್ ಇದೆ. ಇಷ್ಟು ಕೂಡ ನನ್ನ ಮನೆಯಲ್ಲಿ ಇದೆ. ಒಂದು 50,000 ತನಕ ಇದೆ ನಂದು. 50,000-60,000 ತನಕ ನನ್ನ ಹತ್ರ ಹಾರ್ಡ್ ಸ್ಟಾಕು ಮನೆಯಲ್ಲಿ ಇದೆ, ಇವಾಗಲೂ ಇದೆ.
ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತೂ ಮಾಡ್ತಾ ಇಲ್ಲ. ಆ್ಯಂಡ್ ನಾನು ಯಾವುದೇ ಕಂಪ್ನಿ ಜೊತೆ ಕೊಲಾಬರೇಷನ್ ಥರ ಮಾಡ್ಕೊಂಡಿಲ್ಲ. ಓಕೆನಾ, ಫಸ್ಟ್ ಇದೊಂದು ಡೌಟ್ ಕ್ಲಿಯರ್ ಆಯಿತು. ಇನ್ನೊಂದು ತುಂಬ ಜನ ಕೇಳಿದ್ರೆ ನಾವು ಜಾಯ್ನ್ ಆಗ್ಬೋದಾ ಅಂತ. ನಾನು ಅದಕ್ಕೆ ಒಂದು ಆಫರ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಮಾತಾಡಿದೆ ಇದ್ರ ಬಗ್ಗೆ. ಅವ್ರ ಹಸ್ಬೆಂಡ್ ಹೇಳಿದ್ರು ನಿನ್ಗೆ ಸರಿ ಅನ್ಸಿದ್ರೆ ನೀನು ಮಾಡು ಅಂತ ಹೇಳಿದ್ರು. ನಂತರ ಯಾರು ಮನೆಯಲ್ಲಿ ಇರ್ತಾರೆ ಹೌಸ್ ವೈಫ್ಗಳು ಹೊರಗಡೆ ಕೆಲ್ಸಕ್ಕೆ ಹೋಗದೆ ಇರ್ತಾರಲ್ಲ ಅಂಥವ್ರಿಗೋಸ್ಕರ ಹೇಳ್ತಿರೋದು. ನಾನು ಈಗಲೂ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಮಾಡೋರಂಥವ್ರು ಇದ್ದರೆ ಮಾತ್ರ ನಂಗೆ ಮೆಸೇಜ್ ಮಾಡಿ. ಸುಮ್ಮನೆ ಟೈಮ್ ಪಾಸಿಗೆಲ್ಲ ನನ್ನ ಟೈಮ್ ವೇಸ್ಟ್ ಮಾಡಿಬಿಡಿ, ನೀವು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸೀರಿಯಸ್ ಆಗಿ ಮಾಡೋವಂಥವ್ರು ಇದ್ದರೆ ಮಾತ್ರ ಮಾಡಿ. ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ, ಝೀರೋ ಇನ್ವೆಸ್ಟ್ಮೆಂಟ್. ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ನನಗೆ. ಆಮೇಲೆ ರಿಜಿಸ್ಟ್ರೇಷನ್ ಫೀಸು ಅದು ಇದು ಆ ಥರ ಏನಿರಲ್ಲ. ಟೋಟಲಾಗಿ ಹೇಳಬೇಕು ಅಂದರೆ ನಿಮ್ಮ ಹತ್ರ ನಾನು ₹1 ಅಮೌಂಟ್ ತೊಗೊಳ್ಳಲ್ಲ. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನು ಹಾಗೆ ಅದರಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ನನಗೆ. ಮತ್ತು ಯಾವ ಬಿಸ್ನೆಸ್ಸು ಏನು ಅಂದರೆ ನನಗೆ ಏನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಸ್ಯಾರಿ ಬಿಸ್ನೆಸ್ಸು ಅದೇ ಬಿಸ್ನೆಸ್ಸು, ಅದ್ರದ್ದೇ ನಾನು ನಿಮಗೆ ಜಾಯ್ನ್ ಮಾಡ್ಕೊತಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಕೆಲಸ ಮಾಡಬೇಕು, ನನ್ನ ಜೊತೆ ಜಾಯ್ನ್ ಆಗಬೇಕು ಅನ್ನೋರು ಯಾರಾದರೂ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ನನಗೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿ. ಈಗಲೂ ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ಮಾಡೋವಂಥವ್ರು ಮಾತ್ರ ಮಾಡಿ. ಏನು ಎತ್ತ ಅಂತೆಲ್ಲ ನಾನು ನಿಮಗೆ ಅದ್ರ ಕಾಂಟ್ಯಾಕ್ಟ್ ಮಾಡ್ತಿರಲ್ಲ ಆವಾಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಏನಪ್ಪ ಇದರಲ್ಲಿ ಏನು ನೀವು ಇಡೀ ದಿನ ಕೆಲಸ ಮಾಡಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ನಿಮ್ಮ ಮನೆ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳು ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಏನಿಲ್ಲ ಅಂದ್ರೂ ಒಂದು 2 to 3 hour ಫ್ರೀ ಇದ್ದೇ ಇರ್ತೀರ. ಅಂಥ ಫ್ರೀ ಟೈಮಲ್ಲಿ ಯಾವ ಟೈಮ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಇಲ್ಲ. ನಾನು ಬೆಳಗ್ಗೆಯಿಂದ ಸಂಜೆ ತನಕ 2 to 3 hour ಯಾರಾದರೂ ಫ್ರೀ ಇದ್ದೇ ಇರ್ತಾರಲ್ವ, ನಿಮ್ಮ ಫ್ರೀ ಟೈಮಿಂಗ್ಸಲ್ಲಿ ಮಾತ್ರ ವರ್ಕ್ ಮಾಡಿ. ಆಮೇಲೆ ನಾನು ದಿನಕ್ಕೆ 5,000 ಸಂಪಾದನೆ ಮಾಡ್ಬೋದು, 10,000 ಸಂಪಾದನೆ ಮಾಡ್ಬೋದು ಅಂತ ಹೇಳಲ್ಲ ನಾನು. ನಿಮ್ಮ ಕೆಪಾಸಿಟಿ ಅದು. ನೀವೆಷ್ಟು ಸಂಪಾದನೆ ಮಾಡ್ತೀರ ಅನ್ನೋದು ನಿಮ್ಮ ಕೆಪಾಸಿಟಿ. ಓಕೆನಾ, ನೀವು ತಿಂಗಳಿಗೆ 10,000 ಬೇಕಾದರೂ ಮಾಡ್ಬೋದು, 20,000 ಬೇಕಾದರೂ ಮಾಡ್ಬೋದು, ಇಲ್ಲ 5,000 ಬೇಕಾದರೂ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಅದು ನಾನು ಹೇಳೋಕ್ಕಾಗಲ್ಲ. ಈಗ ನಾನೇ ಎಕ್ಸಾಂಪಲ್ಲು 30,000 35,000 ಸ್ಟಾರ್ಟ್ ಮಾಡಿದೆ. ಈಗ ಆಲ್ಮೋಸ್ಟ್ ಒಂದು 50,000 to 60,000 ತನಕ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು. ನಾನು ಹಾರ್ಡ್ ವರ್ಕ್ ಮಾಡ್ತಿರೋದಕ್ಕೆ ನನಗದು ಬೆನಿಫಿಟ್ ಆಗ್ತಾ ಇದೆ. ಅದೇ ಥರ ನೀವು ಕೂಡ ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಆಗೋದು. ನೀವು ಹಾರ್ಡ್ ವರ್ಕ್ ಮಾಡಿದೆ ಏನೂ ಮಾಡಿದೆ ನನಗೆ ಬೆನಿಫಿಟ್ ಆಗಲಿಲ್ಲ ಅನ್ನೋದೆಲ್ಲ ಬೇಡ. ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಅದು, ಸೊ ನನಗೆ ನಿಮ್ಮ ಕಡೆಯಿಂದ ಬೇಕಾಗಿರೋದು ನಿಮ್ಮ ಟೈಮ್ ಅಷ್ಟೇ ಬೇಕಾಗಿರೋದು ನನಗೆ. ನಿಮ್ಮ ಟೈಮ್ ಕೊಟ್ಟರೆ ಸಾಕು. ಕ್ವಾಲಿಫಿಕೇಷನ್ ನೀವೇನು ಓದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಮನೆಯಲ್ಲಿ ಇದ್ಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮಾಮೂಲಿ ನನ್ನ ಸ್ಯಾರಿ ಬಿಸ್ನೆಸ್ ಏನಿದೆ ಅದೇ ಬಿಸ್ನೆಸ್ನೇ, ನನ್ನ ಜೊತೆ ಜಾಯ್ನ್ ಆಗಿ ಅಷ್ಟೇ ನಾನು ಕೇಳ್ಕೊತಿರೋದು ನಿಮಗೆ. ಇನ್ವೆಸ್ಟ್ಮೆಂಟ್ ನಾನು ಮಾಡಿದ್ದೀನಿ, ನೀವು ನನ್ನ ಜೊತೆ ಜಾಯ್ನ್ ಆಗಿ ನನ್ನ ಜೊತೆ ವರ್ಕ್ ಮಾಡಿ ಸಾಕು. ನಿಮ್ಮ ಪೇಮೆಂಟ್ ನೀವೇನಿರುತ್ತೆ ನೀವು ತೊಗೋಬೋದು ಆರಾಮಾಗಿ. ಇದನ್ನು ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪ್ಲೀಸ್ ನನಗೆ ಮೆಸೇಜ್ ಮಾಡಿ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ಜೊತೆ ಜಾಯ್ನ್ ಆಗ್ತೀರಾ ಅಂದರೆ ಜಾಯ್ನ್ ಆಗ್ಬೋದು. ಅಷ್ಟೇ, ಇನ್ನೇನಿಲ್ಲ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.